ಕತ್ತೆಗಳ ಅಭ್ಯಾಸ. ಒಂದು ಹಳ್ಳಿಯಲ್ಲಿ ರಾಮು ಎಂಬ ಒಬ್ಬ ಕುಂಬಾರನಿದ್ದ. ಅವನ ಬಳಿ 5 ಕತ್ತೆಗಳಿದ್ದವು. ಆ ಕತ್ತೆಗಳ ಸಹಾಯದಿಂದ ಬೆಳಗ್ಗೆ ಮತ್ತು ಸಂಜೆ ಮಣ್ಣು ತಂದು ಮಡಕೆ ಮಾಡುತ್ತಿದ್ದರು. ಆ ಕತ್ತೆಗಳನ್ನು ಮಧ್ಯಾಹ್ನ ಮರದ ಕೆಳಗೆ ಕಟ್ಟಲಾಗಿತ್ತು. ರಾಮು ದಿನನಿತ್ಯ ಸ್ವಲ್ಪ ಸಮಯ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದ. ಹೀಗೆಯೇ ಕೆಲವು ದಿನಗಳು ಕಳೆದವು. ಎಂದಿನಂತೆ ಒಂದು ದಿನ ಕತ್ತೆಗಳನ್ನು ಮರಕ್ಕೆ ಕಟ್ಟಿದಾಗ ಒಂದೇ ಒಂದು ಕತ್ತೆಗೆ ಹಗ್ಗ ಇರಲಿಲ್ಲ. ಈ ಒಂದು ಕತ್ತೆಗೆ ಹಗ್ಗ ತಪ್ಪಿದಂತಿದೆ. ಸರಿ, ಈ ಕತ್ತೆಯನ್ನು ನಮ್ಮ ಹತ್ತಿರ ಇಟ್ಟುಕೊಳ್ಳೋಣ. ಕತ್ತೆಯು ಸದ್ದು ಮಾಡುತ್ತಿದ್ದು ರಾಮುಗೆ ಸರಿಯಾಗಿ ನಿದ್ದೆ ಬರಲಿಲ್ಲ. ಆಗ ಆ ಊರಿನವರೊಬ್ಬರು ಅದನ್ನು ನೋಡಿ ಅದರ ಬಳಿ ಹೋದರು. ವಿರಾಮ ತೆಗೆದುಕೊಳ್ಳಲು ನಾನು ನಿಮಗೆ ಒಂದು ಉಪಾಯವನ್ನು ನೀಡುತ್ತೇನೆ. ನೀವು ಸಾಮಾನ್ಯವಾಗಿ ಕತ್ತೆಯನ್ನು ಕಟ್ಟುವ ಸ್ಥಳದಲ್ಲಿ ಈ ಕತ್ತೆಯನ್ನು ಕತ್ತೆಯ ಮೂಲಕ ಕಟ್ಟುವಂತೆ ನಟಿಸಿ. ಸರಿ. ಆ ರಾಮನು ನಂಬಿಕೆಯಿಲ್ಲದೆ ಹಾಗೆಯೇ ಮಾಡಿದನು. ನಂತರ ಅವರು ವಿಶ್ರಾಂತಿಗೆ ಹೋದರು. ಸ್ವಲ್ಪ ಸಮಯದ ನಂತರ ರಾಮು ಎಚ್ಚರಗೊಂಡ. ಅವನು ಅದೇ ಸ್ಥಳದಲ್ಲಿ ನಿಂತಿದ್ದ ಕತ್ತೆಯನ್ನು ನೋಡಿದನು. ನಂತರ ಅವನು ಕತ್ತೆಗಳನ್ನು ಬಿಚ್ಚಿದನು. ಸ್ವಲ್ಪ ದೂರ ಹೋದ ಮೇಲೆ ಹಿಂತಿರುಗಿ ನೋಡಿದಾಗ ಆ ಒಂದು ಕತ್ತೆ ಮಾತ್ರ ಆ ಸ್ಥಳದಿಂದ ಕದಲಲಿಲ್ಲ. ಅವನು ಕತ್ತೆಯನ್ನು ತಟ್ಟಿ ಚಲಿಸುವಂತೆ ಮಾಡಿದನು. ಚಲಿಸುತ್ತಿಲ್ಲ. ಆಗ ಕಲ್ಪನೆ ಕೊಟ್ಟವರು ಮತ್ತೆ ಅಲ್ಲಿಗೆ ಬಂದರು. ಈಗ ಆ ಕತ್ತೆಯನ್ನು ಬಿಚ್ಚುವಂತೆ ನಟಿಸಬೇಕು. ನೀನು ಆ ಕತ್ತೆಗಳಿಗೆ ದಿನವೂ ಹಾಗೆ ಮಾಡುತ್ತಿದ್ದೆ, ಆದ್ದರಿಂದ ಆ ಕತ್ತೆಗಳು ಅದಕ್ಕೆ ಅಭ್ಯಾಸವಾದವು. ರಾಮು ಕೂಡ ಬಿಚ್ಚುವಂತೆ ನಟಿಸಿದ ನಂತರ ಕತ್ತೆ ಅವನೊಂದಿಗೆ ನಡೆಯಲು ಪ್ರಾರಂಭಿಸಿತು. ಈ ಕಥೆಯಿಂದ ನಾವು ಕಲಿಯುವುದು ಏನೆಂದರೆ, ನಾವು ಪ್ರತಿದಿನ ಅಭ್ಯಾಸ ಮಾಡುವ ಒಳ್ಳೆಯ ಅಭ್ಯಾಸಗಳು ನಮ್ಮ ಪಾತ್ರದ ಭಾಗವಾಗುತ್ತವೆ. ಕೋಳಿ ಮತ್ತು ಬಾತುಕೋಳಿ. ಒಂದು ಹಳ್ಳಿಯಲ್ಲಿ ಕೆಲವು ಕೋಳಿಗಳಿದ್ದವು. ಕೆಲವು ದಿನಗಳ ನಂತರ ಕೋಳಿಗಳು ಮೊಟ್ಟೆಗಳನ್ನು ಇಡಲು ಪ್ರಾರಂಭಿಸಿದವು ಮತ್ತು ಒಂದು ಕೋಳಿ ಮನೆಯ ಛಾವಣಿಯಿಂದ ಮೊಟ್ಟೆ ಇಟ್ಟಿತು. ಅಯ್ಯೋ, ಮೊಟ್ಟೆ ಬಿದ್ದಿತು. ನಾನು ಈಗ ಏನು ಮಾಡುತ್ತೇನೆ? ಮೊಟ್ಟೆ ಉರುಳಿ ಅರುಣನ ಸೈಕಲ್ ಬುಟ್ಟಿಗೆ ಬಿದ್ದಿತು. ಅಮ್ಮ, ನಾನು ನನ್ನ ಸ್ನೇಹಿತನ ಮನೆಗೆ ಹೋಗುತ್ತೇನೆ. ಸರಿ ಅರುಣ್. ಅರುಣ್ ಸೈಕಲ್ ನಲ್ಲಿ ಹೋದ. ಬಾ ಅರುಣ್, ಹೇಗಿದ್ದೀಯಾ? ನಾನು ಚೆನ್ನಾಗಿದ್ದೇನೆ. ಅರುಣ್, ನಿಮ್ಮ ಸೈಕಲ್ ಮೇಲೆ ಮೊಟ್ಟೆ ಇದೆ. ಈ ಮೊಟ್ಟೆ ಇಲ್ಲಿಗೆ ಹೇಗೆ ಬಂತು? ನಮ್ಮ ಬಾತುಕೋಳಿ ಮೊಟ್ಟೆಯಂತಿದೆ. ಹೇಗೋ ಇಲ್ಲಿಗೆ ಬಂದಂತೆ. ಆ ಬಾತುಕೋಳಿಯ ಪಕ್ಕದಲ್ಲೇ ಈ ಮೊಟ್ಟೆ ಮರಿ ಮಾಡೋಣ. ಸರಿ, ನಾಳೆ ಶಾಲೆಯಲ್ಲಿ ನೋಡೋಣ. 2 ದಿನಗಳ ನಂತರ ಮೊಟ್ಟೆ ಮರಿಯಾಯಿತು. ಈ ಕೋಳಿ ನಮಗೆ ಹೇಗೆ ಬಂದಿತು? ತಾಯಿ. ನಾನು ನಿನ್ನ ತಾಯಿಯಲ್ಲ, ನಾನು ಬಾತುಕೋಳಿ. ನಾನು ನಿನ್ನನ್ನು ನಿಮ್ಮ ತಾಯಿಯ ಬಳಿಗೆ ಕರೆದೊಯ್ಯುತ್ತೇನೆ. ಆಗ ಅಲ್ಲಿಗೆ ಹದ್ದು ಬಂದಿತು. ಹದ್ದು ಗೆಳೆಯ, ನೀವು ನನಗೆ ಒಂದು ಉಪಕಾರ ಮಾಡಬೇಕು. ಸರಿ, ಹೇಳು, ನಾನು ಮಾಡುತ್ತೇನೆ. ಈ ಮರಿಯನ್ನು ಅದರ ತಾಯಿಗೆ ಸೇರಿಸಬೇಕು. ಸರಿ, ನನ್ನ ಮೇಲೆ ಹೋಗು, ನಾವು ಕಂಡುಹಿಡಿಯೋಣ. ಬಾತುಕೋಳಿ ಮತ್ತು ಕೋಳಿ ಹದ್ದಿನ ಮೇಲೆ ಹಾರಿದವು. ಸ್ವಲ್ಪ ದೂರ ಹೋದ ಮೇಲೆ ಕೆಳಗೆ ಇದ್ದ ಕೋಳಿಯನ್ನು ನೋಡಿ ಅದರ ಹತ್ತಿರ ಹೋದರು. ಕೋಳಿ, ಇದು ನಿಮ್ಮ ಕೋಳಿ? ಹೌದು, ಇದು ನನ್ನ ಕೋಳಿ. ನಾನು ಅದನ್ನು ಹುಡುಕುತ್ತಿದ್ದೆ. ಹೇಗಾದರೂ ನೀವು ಅದನ್ನು ನನಗೆ ಸೇರಿಸಿದ್ದೀರಿ. ತುಂಬಾ ಧನ್ಯವಾದಗಳು. ಬಾತುಕೋಳಿ ಮತ್ತು ಕೋಳಿ ಸ್ನೇಹಿತರಾದರು. ಅವರು ಬಹಳ ಸಂತೋಷದಿಂದ ಬದುಕುತ್ತಿದ್ದರು. ಈ ಕಥೆಯಿಂದ ನಮಗೆ ತಿಳಿಯುವುದೇನೆಂದರೆ, ನಮ್ಮಲ್ಲಿ ಪರಿಶುದ್ಧವಾದ ಪ್ರೀತಿ ಇದ್ದರೆ ಅದು ನಮ್ಮನ್ನು ತೊರೆದರೂ ಅದು ಮತ್ತೆ ನಮ್ಮ ಬಳಿಗೆ ಬರುತ್ತದೆ. ಕತ್ತೆ ಮತ್ತು ಕರು. ಹಳ್ಳಿಯೊಂದರಲ್ಲಿ ಶಿವ ಎಂಬ ರೈತ ತನ್ನ ಜಮೀನಿನಲ್ಲಿ ಟೊಮೆಟೊ ಬೆಳೆಯುತ್ತಿದ್ದ ಮತ್ತು ಕರುವನ್ನೂ ಸಾಕುತ್ತಿದ್ದರು.
ಒಂದು ದಿನ ಶಿವ ಟೊಮೆಟೊ ತೋಟಕ್ಕೆ ನೀರು ಹಾಕುತ್ತಿದ್ದ. ಆಗ ಕರುವು ಅವರಿಗೆ ಸಹಾಯ ಮಾಡಿತು. ಆ ಜಾಗಕ್ಕೆ ಒಂದು ಕತ್ತೆ ಬಂತು. ಟೊಮೆಟೊ ತೋಟ, ಟೊಮೆಟೊ ತಿಂದು ಬಹಳ ದಿನಗಳಾಯಿತು. ಇವತ್ತು ರಾತ್ರಿ ಬಂದು ಹೇಗಾದರೂ ತಿನ್ನೋಣ. ಆ ರಾತ್ರಿ ಕತ್ತೆ ಬಂದು ಟೊಮೆಟೊ ತಿಂದಿತು. ಟೊಮ್ಯಾಟೊ ತುಂಬಾ ರುಚಿಕರವಾಗಿದೆ ಮತ್ತು ನಾವು ಮತ್ತೆ ನಾಳೆ ಬರುತ್ತೇವೆ. ಮರುದಿನ ಬೆಳಿಗ್ಗೆ ಶಿವನು ತನ್ನ ತೋಟಕ್ಕೆ ಹೋದನು. ಯಾರು ಈ ಸಸ್ಯಗಳಿಂದ ಹಣ್ಣುಗಳನ್ನು ಕದಿಯುತ್ತಾರೆ? ಸರಿ, ನೋಡೋಣ. ಮತ್ತೆ ಮರುದಿನ ರಾತ್ರಿ ಕತ್ತೆ ತಿನ್ನಲು ಬಂದಿತು. ಆಗ ಕರು ಕತ್ತೆಯ ಬಳಿ ಬಂದಿತು. ದಿನನಿತ್ಯ ಇಲ್ಲಿಗೆ ಬಂದು ಟೊಮೆಟೊ ತಿನ್ನುವವರೇ ನೀವೇ? ಓಹ್, ಇಲ್ಲಿ ಟೊಮ್ಯಾಟೊ ರುಚಿಯಾಗಿದೆ. ನನಗೆ ಹಸಿವಾಗಿತ್ತು, ಅದಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿದ್ದೇನೆ. ಸರಿ, ತಿನ್ನು. ಕತ್ತೆ ಮತ್ತು ಕರು ಸ್ನೇಹಿತರಾದರು. ಹೀಗೆಯೇ ಕೆಲವು ದಿನಗಳು ಕಳೆದವು. ಕತ್ತೆ ಸದ್ದು ಮಾಡಿತು. ಗಲಾಟೆ ಮಾಡಬೇಡಿ ಕತ್ತೆ, ನಮ್ಮ ಬಾಸ್ ಬರುತ್ತಾರೆ. ಇಲ್ಲ ಕರು, ನಾನು ಚೆನ್ನಾಗಿ ಹಾಡುತ್ತೇನೆ, ನೀನು ಕೇಳು. ಸರಿ, ನಾನು ಹೋಗುತ್ತಿದ್ದೇನೆ, ನಂತರ ಹಾಡಿ. ಕರು ಸ್ವಲ್ಪ ದೂರ ಹೋಯಿತು. ಕತ್ತೆಯು ಕಿರುಚಿಕೊಂಡಿದ್ದು ಶಬ್ದ ಕೇಳಿದ ಶಿವ ಅಲ್ಲಿಗೆ ಬಂದು ಕತ್ತೆಯನ್ನು ಓಡಿಸಿದ. ಈ ಕತ್ತೆ ದಿನಾಲೂ ಬಂದು ನಮ್ಮ ತೋಟದಲ್ಲಿರುವ ಟೊಮೆಟೊ ತಿನ್ನುತ್ತದೆ. ಇನ್ನು ಇಲ್ಲಿಗೆ ಬರಬೇಡಿ, ಓಡಿ ಹೋಗು. ಈ ಕಥೆಯಿಂದ ನಮಗೆ ತಿಳಿಯುವುದೇನೆಂದರೆ ದುಡಿಮೆಯಿಲ್ಲದೆ ಸಿಗುವ ಆಹಾರ ಬಹುದಿನಗಳವರೆಗೆ ಉಳಿಯುವುದಿಲ್ಲ. ಎತ್ತು ಮತ್ತು ಹಸು ವಾತ್ಸಲ್ಯ. ಪಾಲಮೇಡು ಎಂಬ ಹಳ್ಳಿಯಲ್ಲಿ ರಾಜ ಎಂಬ ರೈತ ತನ್ನ ಮನೆಯಲ್ಲಿ ಹಸುವನ್ನು ಸಾಕುತ್ತಿದ್ದ. ರಾಜ ಹಸುವಿಗೆ ಮೇಯಿಸುತ್ತಿದ್ದಾಗ ಗ್ರಾಮದ ಜಲ್ಲಿಕಟ್ಟು ಎತ್ತು ಕೂಡ ಅಲ್ಲಿಗೆ ಬಂದಿತ್ತು. ರಾಜನು ಎತ್ತು ಮತ್ತು ಹಸು ಎರಡಕ್ಕೂ ಆಹಾರವನ್ನು ನೀಡುತ್ತಿದ್ದನು. ಹಸು ಮತ್ತು ಎತ್ತು ಬೇರ್ಪಡಿಸಲಾಗದ ಸ್ನೇಹಿತರಾಗಿದ್ದವು. ಕೊರೋನಾ ಸಮಯದಲ್ಲಿ ರಾಜ ಆದಾಯವನ್ನು ಗಳಿಸಲು ಬಳಲುತ್ತಿದ್ದರು. ನಾವು ಆದಾಯವಿಲ್ಲದೆ ಇದ್ದೇವೆ, ನಮ್ಮ ಹಸುವನ್ನು ಮಾರಾಟ ಮಾಡೋಣ. ಸರಿ, ನಮ್ಮ ಹಸುವನ್ನು ಮಾರೋಣ. ರಾಜ ಹಸುವನ್ನು ಮಾರಾಟ ಮಾಡಲು ವ್ಯಾನ್ಗೆ ಏರಿಸಿದ. ಆಗ ಎತ್ತು ಅಲ್ಲಿಗೆ ಬಂದಿತು. ಅವರು ಹಸುವನ್ನು ನಮ್ಮಿಂದ ಬೇರ್ಪಡಿಸುತ್ತಿದ್ದಾರೆ ಎಂದು ತೋರುತ್ತದೆ, ಅದನ್ನು ತಡೆಯಬೇಕು. ಹೀಗೆ ಆಲೋಚಿಸುತ್ತಾ ಎತ್ತು ವ್ಯಾನನ್ನು ಬಿಡದೆ ಸುತ್ತಾಡಿತು. ಎತ್ತುಳಿಯೊಂದು ವ್ಯಾನ್ ಅನ್ನು ನಿಲ್ಲಿಸಲು ಪ್ರಯತ್ನಿಸಿದ ನಂತರ ರಾಜನು ವ್ಯಾನ್ನಲ್ಲಿ ಚಲಿಸಲು ಪ್ರಾರಂಭಿಸಿದನು. ಎತ್ತು ವ್ಯಾನಿನ ಹಿಂದೆ ಓಡಿತು. ಎತ್ತು ಬಹಳ ದೂರ ಓಡಿತು. ಮುಂದೆ ಹೋಗಲು ಸಾಧ್ಯವಾಗದೆ ದುಃಖದಿಂದ ಹಿಂತಿರುಗಿತು. ಈ ಜಲ್ಲಿಕಟ್ಟು ಗೂಳಿಯ ವಾತ್ಸಲ್ಯವನ್ನು ತಿಳಿದ ಊರಿನ ಹಿರಿಯರು ತನ್ನ ಮಗನನ್ನು ರಾಜ ಮಾರಿದ ಹಸುವನ್ನು ಕೊಂಡುಕೊಳ್ಳಲು ಕಳುಹಿಸಿದರು. ಗ್ರಾಮಸ್ಥರು ಹಸುವನ್ನು ಸ್ವಾಗತಿಸಿ ಹಸುವನ್ನು ಗೂಳಿಗೆ ಸೇರಿಸಿದರು. ಎತ್ತು ಮತ್ತು ಹಸು ಬಹಳ ಸಂತೋಷವಾಯಿತು. ಗ್ರಾಮಸ್ಥರನ್ನು ಕೃತಜ್ಞತೆಯಿಂದ ನೋಡಿತು. ಈ ಕಥೆಯಿಂದ ನಾವು ಕಲಿಯುವ ವಿಷಯವೆಂದರೆ ಪ್ರಾಣಿಗಳಿಗೆ ಮನುಷ್ಯರಂತೆ ಪ್ರೀತಿ ಮತ್ತು ವಾತ್ಸಲ್ಯವಿದೆ. ಆದ್ದರಿಂದ ಅವರನ್ನು ಒಟ್ಟಿಗೆ ಇಡೋಣ. ನೀವು ಈ ಕಥೆಯನ್ನು ಇಷ್ಟಪಟ್ಟರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಶೇರ್ ಮಾಡಿ. ಮ್ಯಾಜಿಕ್ ಪುಸ್ತಕ. ಅಮ್ಮ ಶಾಲೆ ರಜೆ. ಮನೆಯಲ್ಲಿದ್ದ ಎಲ್ಲ ಪುಸ್ತಕಗಳನ್ನು ಓದಿದ್ದೇನೆ. ನಾನು ನಮ್ಮ ಊರಿನ ಲೈಬ್ರರಿಗೆ ಹೋಗಿ ಪುಸ್ತಕ ತರುತ್ತೇನೆ. ಸರಿ, ಹೋಗಿ ಬಾ. ಅರುಣ್ ಲೈಬ್ರರಿಗೆ ಹೋದ. ಅಯ್ಯ, ನನಗೊಂದು ಪುಸ್ತಕ ಬೇಕು. ನಿನಗೆ ಬೇಕಾದ ಪುಸ್ತಕವನ್ನು ತೆಗೆದುಕೊಳ್ಳಿ. ಅರುಣ್ ಲೈಬ್ರರಿಯಿಂದ ತುಂಬಾ ಹಳೆಯ ಪುಸ್ತಕ ತೆಗೆದುಕೊಂಡನು. ಈ ಪುಸ್ತಕವನ್ನು ಯಾರೂ ಓದಿಲ್ಲ, ನೀನು ತೆಗೆದುಕೊಳ್ಳು. ಅರುಣ್ ಮನೆಗೆ ಬಂದು ಪುಸ್ತಕ ಓದಿದನು. ಅದರಲ್ಲಿ ಬಾಲ್ ಚಿತ್ರವನ್ನು ನೋಡಿದನು. ನಮ್ಮ ಬಳಿ ಈ ರೀತಿಯ ಬಾಲ್ ಇದ್ದರೆ ನಾವು ಆಡಬಹುದು. ಅರುಣ್ ಹೀಗೆ ಯೋಚಿಸಿದಾಗ ಪುಸ್ತಕದಿಂದ ನಿಜವಾದ ಬಾಲ್ ಹೊರಬಿತ್ತು.
ಅರುಣ್ ಆಶ್ಚರ್ಯದಿಂದ ಬಾಲನ್ನು ತೆಗೆದುಕೊಂಡು ಆಡಿದರು. ಅರುಣ್, ನಿನಗೆ ಬಾಲ್ ಹೇಗೆ ಸಿಕ್ಕಿತು? ಅಮ್ಮ, ಈ ಪುಸ್ತಕ ಒಂದು ಮ್ಯಾಜಿಕ್ ಪುಸ್ತಕ. ನನಗೆ ಬಾಳನ್ನು ಕೊಟ್ಟ ಪುಸ್ತಕ. ನಿಮಗೆ ಏನಾದರೂ ಬೇಕಾ? ನನಗೆ ಅಡುಗೆಗೆ ತರಕಾರಿ ಮಾತ್ರ ಬೇಕು. ಅರುಣ್ ಪುಸ್ತಕದಿಂದ ತರಕಾರಿ ತಂದು ಅಮ್ಮನಿಗೆ ಕೊಟ್ಟ. ಸ್ವಲ್ಪ ಹೊತ್ತಿನ ನಂತರ ಅರುಣನ ತಾತ ಅಲ್ಲಿಗೆ ಬಂದರು. ತಾತ, ಬನ್ನಿ, ನಿಮಗೆ ಏನು ಬೇಕು ಎಂದು ಹೇಳಿ. ತುಂಬಾ ಬಿಸಿಲು, ನನಗೆ ಛತ್ರಿ ಬೇಕು. ಅರುಣ್ ಪುಸ್ತಕದಿಂದ ಕೊಡೆ ತೆಗೆದು ತಾತನಿಗೆ ಕೊಟ್ಟ. ಆಗ ಮನೆಯ ಹತ್ತಿರ ಈತ ಚಿಕ್ಕಪ್ಪ ಬಂದರು. ಚಿಕ್ಕಪ್ಪ, ನನ್ನ ಬಳಿ ಮ್ಯಾಜಿಕ್ ಪುಸ್ತಕವಿದೆ. ಇದರ ಮೂಲಕ ನಿಮಗೆ ಬೇಕಾದುದನ್ನು ತರುತ್ತೇನೆ. ನನಗೆ ಸೈಕಲ್ ಬೇಕು. ಅರುಣ್ ಸೈಕಲ್ ತಂದು ಕೊಟ್ಟ. ಅಷ್ಟರಲ್ಲಿ ಹೊರಗೆ ಹೋಗಿದ್ದ ಅರುಣನ ತಂದೆ ಅಲ್ಲಿಗೆ ಬಂದರು. ಅರುಣನ ತಾಯಿ ನಡೆದ ವಿಷಯ ತಿಳಿಸಿದರು. ಅಪ್ಪ, ನಿನಗೆ ಏನು ಬೇಕು? ನನಗೆ ಹಸು ಬೇಕು. ಹಾಗಿದ್ದರೆ ಹಾಲು ಹಾಕಿ ವ್ಯಾಪಾರ ಮಾಡುತ್ತೇನೆ. ಅರುಣ್ ಮಾಂತ್ರಿಕ ಪುಸ್ತಕದಲ್ಲಿ ಹಸುವನ್ನು ತಂದನು. ಒಬ್ಬ ಕಳ್ಳ ಇದನ್ನೆಲ್ಲ ನೋಡುತ್ತಿದ್ದ. ನಾವು ಈ ಪುಸ್ತಕವನ್ನು ತೆಗೆದುಕೊಂಡು ಶ್ರೀಮಂತರಾಗಬಹುದು. ಅರುಣ್ಗೆ ಗೊತ್ತಾಗದಂತೆ ಕಳ್ಳ ಮಾಯಾ ಪುಸ್ತಕ ತೆಗೆದುಕೊಂಡು ಹೋಗಿದನು. ಪುಸ್ತಕವನ್ನು ಪರೀಕ್ಷಿಸಲು ಪುಸ್ತಕದಲ್ಲಿ ಕತ್ತೆಯ ಚಿತ್ರ ನೋಡಿ ಕತ್ತೆ ಬೇಕು ಅಂದನು. ಪುಸ್ತಕದಲ್ಲಿದ್ದ ಕತ್ತೆ ಕಳ್ಳನಿಂದ ಪುಸ್ತಕವನ್ನು ತಿಂದಿತು. ಈ ಕಥೆಯಿಂದ ನಮಗೆ ತಿಳಿಯುವುದೇನೆಂದರೆ, ಇತರರು ವಸ್ತುಗಳನ್ನು ತೆಗೆದುಕೊಂಡು ಹೋದರೆ ಅದು ನಮಗೆ ನಿಷ್ಪ್ರಯೋಜಕವಾಗುತ್ತದೆ. ಇಲಿ ಮತ್ತು ಆನೆಯ ಸ್ನೇಹ. ದಟ್ಟವಾದ ಕಾಡಿನಲ್ಲಿ ಅನೇಕ ವರ್ಷಗಳಿಂದ ಇಲಿಗಳ ಗುಂಪು ನದಿಯ ಬಳಿ ವಾಸಿಸುತ್ತಿತ್ತು. ಇಲಿಗಳ ಗುಂಪಿಗೆ ಬಹಳ ಸಂತೋಷವಾಯಿತು. ಆಗ ಆ ಕಾಡಿನಲ್ಲಿ ಆನೆಗಳ ಹಿಂಡು ಬಂದಿತು ಮತ್ತು ಆ ಆನೆಯ ಹಿಂಡಿಗೆ ಬಹಳ ಪ್ರೀತಿ ಮತ್ತು ದಯೆಯುಳ್ಳ ರಾಜ ಆನೆ ಇತ್ತು. ಆನೆಗಳ ಹಿಂಡು ನದಿಯೊಂದಕ್ಕೆ ಬರುತ್ತಿದ್ದಂತೆ ಆನೆಯೊಂದು ಇಲಿಯ ಬಾಲದ ಮೇಲೆ ಕಾಲಿಟ್ಟು ಗಮನಕ್ಕೆ ಬಾರದೆ ಹೋಯಿತು. ಅಯ್ಯೋ ಅಯ್ಯೋ! ಸ್ನೇಹಿತರೆ, ನಮಗೆ ಇಲ್ಲಿ ಸಾಕಷ್ಟು ನೀರು ಮತ್ತು ಆಹಾರವಿದೆ. ನಾವು ಈ ನದಿಯ ಬಳಿ ಇರುತ್ತೇವೆ. ಇದನ್ನು ನೋಡಿದ ಇಲಿಯೊಂದು ಇಲಿ ಗುಂಪಿನ ಬಳಿ ಹೋಗಿ ನಡೆದ ಸಂಗತಿಯನ್ನು ಹೇಳಿತು. ಆನೆಗಳ ಹಿಂಡು ಇಲ್ಲಿ ಉಳಿಯಲು ನಿರ್ಧರಿಸಿದೆ ಮತ್ತು ಆನೆಯು ನನ್ನ ಬಾಲದ ಮೇಲೆ ಹೆಜ್ಜೆ ಹಾಕಿದೆ ಮತ್ತು ನಾವು ಈಗ ಅಪಾಯದಲ್ಲಿದ್ದೇವೆ. ಸರಿ, ಆನೆಯೊಂದಿಗೆ ಮಾತನಾಡಿ ನಿರ್ಧಾರ ತೆಗೆದುಕೊಳ್ಳುತ್ತೇವೆ. ಇಲಿಗಳು ಆನೆಗಳ ಹಿಂಡಿಗೆ ಹೋದವು. ಆನೆಯಣ್ಣ, ನಾವು ಎತ್ತರದಲ್ಲಿ ಚಿಕ್ಕವರಾಗಿರುವುದರಿಂದ ನೀವು ನಮ್ಮನ್ನು ಗಮನಿಸದೆ ಕೆಲವು ಇಲಿಗಳನ್ನು ತುಳಿದಿದ್ದೀರಿ. ಈ ವೇಳೆ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪಾರಾಗಿದ್ದೇವೆ. ಈಗ ನೀವೇ ಒಂದು ದಾರಿ ಹೇಳಬೇಕು. ಅಯ್ಯೋ, ನಮ್ಮನ್ನು ಕ್ಷಮಿಸಿ ಎಲಿಜಾ. ನಾನು ಒಂದು ಉಪಾಯ ಮಾಡುತ್ತೇನೆ. ನಾವೆಲ್ಲರೂ ನಮ್ಮ ಕಾಲುಗಳಿಗೆ ಗಂಟೆಗಳನ್ನು ಧರಿಸುತ್ತೇವೆ. ಆ ಗಂಟೆಯ ಶಬ್ದವನ್ನು ಕೇಳಿ ನಾವು ಬರುತ್ತೇವೆ ಎಂದು ಎಚ್ಚರದಿಂದಿರಿ. ಇದು ಒಳ್ಳೆಯ ಉಪಾಯ. ಧನ್ಯವಾದಗಳು ಆನೆ ರಾಜ. ಕೆಲವು ದಿನಗಳ ನಂತರ ಆನೆಗಳ ಘಂಟಾನಾದ ಕೇಳಿಸುತ್ತಲೇ ಇತ್ತು. ಇಲಿಗಳು ಅದನ್ನು ಕೇಳಿದವು. ಅಲ್ಲಿ ಗಂಟೆಯ ಸದ್ದು ಏನು ಅಪಾಯಕಾರಿ ಎಂದು ತೋರುತ್ತಿದೆ. ಹೋಗಿ ನೋಡೋಣ. ಎರಡು ಬೇಟೆಗಾರರು ಆನೆಗಳನ್ನು ಹಿಡಿದಿದ್ದರು. ಆಗ ಇಲಿಗಳು ಹೋಗಿ ಬೇಟೆಗಾರನನ್ನು ಓಡಿಸಿ ಆನೆಗಳನ್ನು ರಕ್ಷಿಸಿದವು. ತುಂಬಾ ಧನ್ಯವಾದಗಳು ಇಲಿಗಳು. ಇದಾದ ನಂತರ ಇಲಿಗಳು ಮತ್ತು ಆನೆಗಳು ಬಹಳ ಆತ್ಮೀಯವಾದವು. ಈ ಕಥೆಯಿಂದ ನಾವು ಕಲಿಯುವುದು ಏನೆಂದರೆ, ನಾವು ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದನ್ನು ಪಡೆಯುತ್ತೇವೆ ಮತ್ತು ಕೆಟ್ಟದ್ದನ್ನು ಮಾಡಿದರೆ ನಾವು ಕೆಟ್ಟದ್ದನ್ನು ಪಡೆಯುತ್ತೇವೆ. ನಮ್ಮ ಚಾನೆಲ್ನಲ್ಲಿ ನಿಮಗೆ ಯಾವ ರೀತಿಯ ಕಥೆಗಳು ಬೇಕು ಎಂಬುದರ ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ. ಧನ್ಯವಾದಗಳು. 3 ಕುದುರೆಗಳು ಮತ್ತು ಪ್ರಾಮಾಣಿಕ. ಒಂದು ಹಳ್ಳಿಯಲ್ಲಿ ಒಬ್ಬ ರಾಜನು ವಾಸಿಸುತ್ತಿದ್ದನು. ಅವನು ತುಂಬಾ ಮಿತವ್ಯಯಿ. ಅವರ ಅಧೀನದಲ್ಲಿರುವ ಸಲಹೆಗಾರ ಮುತ್ತು ಅವರು ಎಲ್ಲಾ ವಸ್ತುಗಳನ್ನು ನೋಡಿ ನ್ಯಾಯಯುತ ಬೆಲೆಯನ್ನು ಅಂದಾಜು ಮಾಡುತ್ತಾರೆ. ಮುತ್ತು, ಈ ಪಾತ್ರೆಗಳಿಗೆ ಯಾವ ಬೆಲೆ ತೆರಬಹುದು? ಓ ರಾಜ,
ಅದರಲ್ಲಿ 2 ಪಾತ್ರೆಗಳು ಚಿಕ್ಕದಾಗಿದೆ ಮತ್ತು 3 ಪಾತ್ರೆಗಳು ದೊಡ್ಡದಾಗಿದೆ. ಇದಕ್ಕಾಗಿ 200 ಚಿನ್ನದ ನಾಣ್ಯಗಳು ಮತ್ತು 10 ಭತ್ತವನ್ನು ನೀಡಬಹುದು. ಸರಿ, ಕೊಡು. ಮಂತ್ರಿ, ಈ ಮುತ್ತು ಬೆಲೆ ಜಾಸ್ತಿಯಾಗಿದೆ ಎಂದು ತೋರುತ್ತದೆ. ಹೌದು, ನನಗೂ ಹಾಗೆಯೇ ತೋರಿತು. ನಿಮಗೆ ಅಭ್ಯಂತರವಿಲ್ಲದಿದ್ದರೆ ನಾನು ನಿಮಗೆ ಒಂದು ಉಪಾಯವನ್ನು ನೀಡುತ್ತೇನೆ. ಸರಿ, ಹೇಳಿ. ನನ್ನ ಮಗ ಕೂಡ ಸಲಹೆಗಾರ ಮತ್ತು ಅವನು ಉತ್ತಮ ಮೌಲ್ಯಮಾಪಕ. ನೀನು ಸರಿ ಹೇಳಿದರೆ ನಾಳೆ ನನ್ನ ಮಗನನ್ನು ಬರಲು ಹೇಳುತ್ತೇನೆ. ಸರಿ ಮಂತ್ರಿ. ಸಚಿವರ ಪುತ್ರ ಸೋಮು ಇಂದಿನಿಂದ ಸಲಹೆಗಾರರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಸೋಮು, ಈ ಚಿನ್ನದ ಸರಕ್ಕೆ ಎಷ್ಟು ಬೆಲೆ? ಈ ಚಿನ್ನದ ಹಾರಕ್ಕೆ 50 ಚಿನ್ನದ ನಾಣ್ಯಗಳನ್ನು ನೀಡಬಹುದು. ಸೋಮು ಮುಟ್ಟಿಗಿಂತಲೂ ಕಡಿಮೆ ಬೆಲೆಗೆ ಹೇಳಲಾಗುತ್ತದೆ. ಈಗ ನಮಗೆ ಉತ್ತಮ ಲಾಭ ಬಂದಿದೆ. ಮರುದಿನ ಒಬ್ಬ ಕುದುರೆ ವ್ಯಾಪಾರಿ ಬಂದನು. ಓ ರಾಜ, ಈ ಸುಂದರವಾದ ಕುದುರೆಯಂತೆ ನನ್ನ ಬಳಿ 100 ಕುದುರೆಗಳಿವೆ. ನೀವು ಅವುಗಳನ್ನು ಇಷ್ಟಪಟ್ಟರೆ ಅವುಗಳನ್ನು ಖರೀದಿಸಿ. ಸೋಮು, ಈ ಕುದುರೆಗೆ ಏನು ಬೆಲೆ ಕೊಡಬಹುದು? ಓ ರಾಜನೇ, ನಮ್ಮಲ್ಲಿ ಅನೇಕ ಕುದುರೆಗಳಿವೆ. ಬೇಕಿದ್ದರೆ ಈ 100 ಕುದುರೆಗಳಿಗೆ 50 ಮೂಟೆ ಅಕ್ಕಿ ಕೊಡಬಹುದು. ಸರಿ, ನಾಳೆ ಕೊಡು. ಕುದುರೆ ವ್ಯಾಪಾರಿ ದುಃಖದಿಂದ ಮುತ್ತುಗಳೊಂದಿಗೆ ಹೊರಟು ಹೋದನು. ಮುತ್ತು ಅವರು 100 ಕುದುರೆಗಳಿಗೆ 50 ಚೀಲ ಅಕ್ಕಿ ನೀಡುವುದಾಗಿ ಹೇಳುತ್ತಾರೆ. ಇದು ನನಗೆ ದೊಡ್ಡ ನಷ್ಟವಾಗಿದೆ. ಸರಿ, ನಾನು ನಿಮಗೆ ಉಪಾಯವನ್ನು ಹೇಳುತ್ತೇನೆ. ನಾನು ಮಾಡುತ್ತೇನೆ. ಕುದುರೆ ವ್ಯಾಪಾರಿ ಸೋಮುಗೆ ವಜ್ರದ ನಾಣ್ಯವನ್ನು ಉಡುಗೊರೆಯಾಗಿ ಕೊಟ್ಟನು. ಮರುದಿನ, ಓ ರಾಜ, ನಾನು ಬಹಳ ದೂರ ಹೋಗಬೇಕಾಗಿದೆ. ನಾನು ಈ 50 ಚೀಲ ಅಕ್ಕಿಯನ್ನು ಸಾಗಿಸಲು ಸಾಧ್ಯವಿಲ್ಲ. ನನಗೆ ಬೇರೆ ಏನಾದರೂ ಕೊಡು. ಸೋಮು, ಅವನಿಗೆ ಇನ್ನೇನು ಕೊಡಬಹುದು? ಆಗ ಸೋಮುಗೆ ಕುದುರೆ ವ್ಯಾಪಾರಿ ಕೊಟ್ಟ ಉಡುಗೊರೆ ನೆನಪಾಯಿತು. ಅವನಿಗೆ 200 ವಜ್ರದ ನಾಣ್ಯಗಳನ್ನು ನೀಡಿ. ಏನು? ಸೋಮು ಮುತ್ತುಗಿಂತ ಹೆಚ್ಚಿನ ಬೆಲೆಯನ್ನು ಆದೇಶಿಸುತ್ತಾನೆ. ಮುತ್ತು, ಈ 100 ಕುದುರೆಗಳಿಗೆ ನೀವು ಎಷ್ಟು ಬೆಲೆ ತೆರಬಹುದು ಎಂದು ಹೇಳಿ. ಈ 100 ಕುದುರೆಗಳಿಗೆ 50 ವಜ್ರದ ನಾಣ್ಯಗಳನ್ನು ನೀಡಬಹುದು. ಸರಿ, ನೀಡಿ. ಸೋಮು ಅವರಿಗೆ ಬೆಲೆಯನ್ನು ಸರಿಯಾಗಿ ನಿಗದಿಪಡಿಸಲು ಸಾಧ್ಯವಾಗದ ಕಾರಣ ನಾನು ಮುತ್ತು ಅವರನ್ನು ಮತ್ತೆ ಸಲಹೆಗಾರರನ್ನಾಗಿ ನೇಮಿಸುತ್ತೇನೆ. ರಾಜನು ತನ್ನ ತಪ್ಪನ್ನು ಅರಿತು ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡನು. ಈ ಕಥೆಯಿಂದ ನಮಗೆ ತಿಳಿಯುವುದೇನೆಂದರೆ ನಾವು ಒಂದು ಉತ್ಪನ್ನವನ್ನು ಖರೀದಿಸುವಾಗ ನಾವು ಅದರ ಮೌಲ್ಯವನ್ನು ಅರಿತು ಅದನ್ನು ನ್ಯಾಯಯುತ ಬೆಲೆಗೆ ಖರೀದಿಸಬೇಕು.